ಡೇಸಿಂದ ನೋಡಿರ್ತೀರಾ ಅಂತ ಅನ್ಸುತ್ತೆ ಹೊರಗಡೆ ಏನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಮೇ ಬಿ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ಹೊರಗಡೆ ತುಂಬ ಆ್ಯಕ್ಟಿವ್ ಇದ್ದೀರಾ. ಸೊ ಈಗ ತುಂಬ ಗಿಲ್ಲಿ ಮತ್ತು ರಕ್ಷಿತಾ ಅಂತ ಅಂದಾಗ ತುಂಬ ಕ್ರೇಜ್ ಪೀಕಲ್ಲಿದೆ, ಎಸ್ಪೆಷಲಿ ಗಿಲ್ಲಿಗೆ. ಸೊ ಆ ಕ್ರೇಜ್ ನೋಡಿದಾಗ ಹೇಗೆ ಅನ್ನಿಸ್ತು ಸೂರಜ್ಗೆ ಅಂತ? ನಾನು ಆ್ಯಕ್ಚುಲಿ ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಗಿಲ್ಲಿ ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ಆ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ತಿದ್ದ. ಅವನ ಜೊತೆ ಆಗ್ತಿದ್ದಿದ್ದು ಕಾನ್ವರ್ಸೇಷನ್ಸ್ ಮಧ್ಯ ಅವನು ನಾವು ರ್ಯಾಂಡಮ್ ಮಾತಿರತ್ತೆ, ಬಟ್ ಒಂದು ಕೌಂಟ್ರ್ ಆ ಕಡೆಯಿಂದ ಬಂದಿರತ್ತೆ. ನಾವು ಅದು ಕೇಳಿಸ್ಕೊಂಡು ಹೆಂಗೆ ಗುರು, ಹೆಂಗೆ ತಲೆ ಓಡಿಸ್ತೀಯ ನೀನು, ಹೆಂಗೆ ಮಾತಾಡ್ತೀಯ, ಹಿಂಗೆಲ್ಲ ನಮ್ಗೆ ಆವಾಗಲೇ ಗೊತ್ತಿತ್ತು. ಓಕೆ, ಹೊರಗಡೆ ಜನ ಅಷ್ಟೇ ಇಷ್ಟಪಡ್ತಿದ್ದಾರೆ ಗಿಲ್ಲಿ ಅಂತ. ಸೊ ಇಟ್ ವಾಸ್ ಈಸ್ ಅ ಪ್ಲೇಯರ್ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಟ್ಟಿತ್ತು ಮ್ಯಾಮ್. ರಕ್ಷಿತಾ ಕ್ಯೂಟಾಗಿ ಮಾತಾಡ್ಕೊಂಡು, ಅವಳದೇ ಸ್ಲ್ಯಾಂಗ್ ಬೇರೆ ಇದೆ ಮಾತಾಡ್ಕೊಂಡು. ಅವಳದೇ ಪ್ಲಸ್ ಏನಂದರೆ ಮ್ಯಾಮ್, ಅವಳು ಹೆಂಗೆ ಮಾತಾಡಲಿ ಏನೇ ಮಾತಾಡಲಿ ಒಬ್ರಿಗೆ ಬೇಜಾರು ಮಾಡಿಸೋದಾಗಲಿ ಒಂದು ಹರ್ಟ್ ಮಾಡೋದಾಗಲಿ ಇಂಟೆನ್ಷನಲಿ ಮಾಡ್ತಿರ್ಲಿಲ್ಲ. ಸೊ ನನಗೆ ಬೇರೆಯವ್ರಿಗೆ ಅನಿಸ್ತಿರ್ಬೋದು ಏನೋ ಅವಳು ಬೇಕು ಅಂತ ಈ ರೀತಿ ಮಾತಾಡ್ತಿದ್ದಾಳೆ, ಅವಳು ಮಾತಾಡೋದು ಬೇರೆ ಥರನೇ ಇರ್ಬೋದು ಅಂತ ಕೆಲವ್ರು ಹೇಳಿದರು. ಬಟ್ ನನಗೆಲ್ಲೂ ಅನ್ನಿಸ್ಲಿಲ್ಲ. ಲೈಕ್ ನೀನು ಈ ಥರ ಮಾತಾಡ್ತಿರೋದ್ರಿಂದ ಜನಕ್ಕೆ ಇಷ್ಟ ಆಗ್ತಿದೆಯಾ ಅಂದರೆ ಹಾಗೆ ಮಾತಾಡು ಅಲ್ವಾ. ಸೊ ಒಬ್ರಿಗೆ ಬೇಜಾರು ಮಾಡ್ತಿಲ್ಲ, ಒಬ್ರಿಗೆ ಹರ್ಟ್ ಮಾಡ್ತಿಲ್ಲ ಅಂದರೆ ನಿನ್ನ ಆಟ ನೀನು ಆಡು. ಐ ವಾಸ್ ಎಂಜಾಯಿಂಗ್ ಇಟ್. ಅವಳು ಮಾತಾಡೋ ರೀತಿ ಆಗಲಿ ಅವಳ ಕಂಪ್ನಿ ಆಗಲಿ ತುಂಬ ಚೆನ್ನಾಗಿತ್ತು. ರಕ್ಷಿತಾ ಆಲ್ಸೋ ವೆರಿ ನೈಸ್. ಓಕೆ, ಇವಾಗ ನಿಮ್ಮಿಬ್ರು ಹೇಗೆ ಕಂಪೇರ್ ಮಾಡ್ತಿದ್ರು? ಈಗ ಸೂರಜಿಂದ ರಾಶಿಕಾಗ್ ಪ್ಲಸ್ ಆಗ್ತಾ ಇತ್ತಾ, ಸೂರಜಿಂದ ರಾಶಿಕಾಗ್ ಮೈನಸ್ ಆಗ್ತಾ ಇತ್ತಾ? ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಒಂದಷ್ಟು ಮಾತುಕತೆಗಳಾಗ್ತಿದೆ. ಗಿಲ್ಲಿಯಿಂದ ಫುಲ್ ಪ್ಲಸ್ ಆಗ್ತಾ ಇದೆ ಕಾವ್ಯಗೆ, ಕಾವ್ಯಗೂ ಕೂಡ ಗಿಲ್ಲಿಯಿಂದ ಪ್ಲಸ್ ಆಗ್ತಾ ಇದೆ ಅಂತ. ಸೊ ನೀವು ಮನೆ ಒಳಗಡೆ ನೋಡಿದಾಗ ಯಾರಿಂದ ಯಾರಿಗೆ ಪ್ಲಸ್ ಆಗ್ತಾ ಇದೆ, ಯಾರಿಂದ ಯಾರ ಹಾದಿಗೆ ಮುಳುವಾಗ್ತಿದೆ ಅಂತ ಹೇಳ್ಬಿಟ್ಟು? ಟು ಬಿ ಆನೆಸ್ಟ್, ಐ ಥಿಂಕ್ ಕಾವ್ಯಗೆ ಪ್ಲಸ್ ಆಗ್ತಿದೆ ಮ್ಯಾಮ್. ಕಾವ್ಯಗೆ ಸ್ವಲ್ಪ ಪ್ಲಸ್ ಅಂದರೆ ಅವಳು ಆಟ ಆಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಗಿಲ್ಲಿ ಹೆಂಗೆ ಅಂದರೆ ಈಸ್ ಆಲ್ಮೋಸ್ಟ್ ದೇರ್. ಒಂದು ಹೈಯೆಸ್ಟ್ ಪೀಕ್ಗೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಕಾವ್ಯ ಇಸ್ ಲೈಕ್ ಓಕೆ, ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಅದು ರಾಂಗ್ ಅಂತಲೂ ನಾನು ಹೇಳಲ್ಲ, ಬಿಕಾಸ್ ಒಬ್ರಿಗೊಬ್ರು ಇದ್ರೇನೆ ಅವರು ಅದು ಆ ರೋಲ್ ಪ್ಲೇ ಮಾಡೋಕ್ಕಾಗೋದು. ಸೊ ಗಿಲ್ಲಿಯಿಂದ ಕಾವ್ಯಗೆ ಹೆಲ್ಪ್ ಆಗ್ತಿದೆ, ಕಾವ್ಯದಿಂದ ಗಿಲ್ಲಿಗೆ ಹೆಲ್ಪ್ ಆಗ್ತಿದೆ ಅಂತ ಐ ಡೋಂಟ್ ಥಿಂಕ್ ಸೊ. ಸೊ ಅವ್ರ ಮನೆಯವ್ರನ್ನ ಬಿಗ್ ಬಾಸು ಬೇಗನೆ ಆಚೆ ಕಳಿಸ್ಬಿಡ್ತಾರೆ ಬಿಕಾಸ್ ಆಫ್ ಅವ್ರ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಮತ್ತು ಹೊರಗಡೆ ಏನಾಗ್ತಿದೆ ಇವಾಗ, ಗಿಲ್ಲಿಗೆ ನಾನು ಸಪೋರ್ಟ್ ಮಾಡಬೇಕಾ, ಗಿಲ್ಲಿ ಜೊತೆ ಇರಬೇಕಾ ಅನ್ನೋದನ್ನೆಲ್ಲ ಕಾವ್ಯ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ. ಬೇಗ ಬೇಗ ಸೈಡಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ. ಮೇ ಬಿ ನಿಮಗೆ ಗೊತ್ತಿರಲ್ಲ, ಈಗ ನೋಡಿರ್ತೀರಾ ಅಂತ ಅನಿಸುತ್ತೆ ಮೇ ಬಿ. ಸೊ ಬಿಗ್ ಬಾಸ್ ವಾನ್ ಕೂಡ ಮಾಡ್ತಾರೆ ಇದೆಲ್ಲ ಕೇಳಬಾರ್ದು ಅಂತ ಹೇಳ್ಬಿಟ್ಟು, ಆದರೂ ಕೇಳ್ತಾರೆ, ಮತ್ತೆ ಅದೇ ಕಮ್ಯುನಿಕೇಟ್ ಆಗುತ್ತೆ. ಸೊ ಅವ್ರನ್ನ ಆಚೆ ಕಳಿಸ್ತಾರೆ. ಅದು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಈಗ ಆಲ್ರೆಡಿ ಹೊರಗಡೆ ಏನು ಟಾಕ್ ಆಗ್ತಿದೆ ಅಂತ ಅಂದರೆ ಕಾವ್ಯ ತಮ್ಮ ಏನು ಹೇಳಬೇಕು, ಮೆಸೇಜ್ ಪಾಸ್ ಮಾಡಬೇಕು, ಅದು ಪಾಸ್ ಮಾಡಿಬಿಟ್ಟಿದ್ದಾನೆ. ಸೊ ಇನ್ನೇನು ಉಳಿದಿಲ್ಲ, ಅವ್ರು ಆಚೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಪಾಸ್ ಆಗಿಬಿಟ್ಟಿದೆ ಮೆಸೇಜು, ಅವ್ರಿನ್ನ ಅದೇ ಥರ ಆಟ ಆಡ್ಕೊಂಡು ಹೋಗ್ತಾರೆ ಅಂತ. ಹೊರಗಡೆ ಏನಾಗ್ತಿದೆ ಅಂತ ತಿಳ್ಕೊಂಡು ಆಟ ಆಡೋದು ಸರಿಯಲ್ಲ ಅಂತನೂ ಕೆಲವರು ಹೇಳ್ತಿರುವಂಥದ್ದು. ಆದಷ್ಟು ಬೇಗ ಕಾವ್ಯನ ಆಚೆ ಕಳಿಸಿ ಅಂತ. ಸೊ ನಿಮ್ಮ ಒಪಿನಿಯನ್ ಏನಿದ್ರು?